ಜನತಾ ಕಾಲೋನಿಯಲ್ಲಿ ಡಿಜೆ ವಿಚಾರ ಘರ್ಷಣೆ, 10ಕ್ಕೂ ಹೆಚ್ಚು ಜನರಿಗೆ ಗಾಯ. ಮಾನ್ವಿ ನಗರದ ಹೊರವಲಯದಲ್ಲಿನ ಚೀಕಲಪರ್ವಿ ರಸ್ತೆಯಲ್ಲಿ ಬರುವ ಜನತಾ ಹೌಸ್ ಕಾಲೋನಿಯಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಒಂದೇ ಸಮುದಾಯದ 2 ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ 2 ಕಡೆಯವರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾನ್ವಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಂದ ಮಾಹಿತಿ ಪಡೆದು ದೂರು ದಾಖಲಿಸಿಕೊಂಡು 2 ಗುಂಪಿನಿಂದ ಪ್ರತಿ ದೂರು ದಾಖಲಿಸಿದ್ದಾರೆ. ಖಾಸಗಿ ಸಮಾರಂಭದಲ್ಲಿ ಹಾಕಲಾದ ಧ್ವನಿವರ್ಧಕದಲ್ಲಿ ಹಾಡಿಗೆ ಹೆಜ್ಜೆ ಹಾಕಿದ್ರಿಂದ ಒಂದು ಗುಂಪು ಆಕ್ಷೇಪ ವ್ಯಕ್ತಪಡಿಸಿದ್ರಿಂದ ಪ್ರಾರಂಭವಾದ ಜಗಳ 2 ಗುಂಪುಗಳ ನಡುವಿನ ಘರ್ಷಣೆಗೆ ಕಾರಣವಾಗಿದೆ. ಈ ನಡುವೆ ಜಗಳವನ್ನ ಬಿಡಿಸುವುದಕ್ಕೆಂದು ಹೋದ ಪುರುಷರಿಗೆ ಹಾಗೂ ಮಹಿಳೆಯರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ಜರುಗಿದ್ರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೆಬಿಎಸ್ ಬ್ಯಾಂಕ್ ರಜತೋತ್ಸವ ಸಂಭ್ರಮಗಳು 25 ವರ್ಷದ ನಂಬಿಕೆ ಮತ್ತು ವಿಶ್ವಾಸ. ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿರುವ ಮಹಿಳೆಯರಿಗೆ ಬೆಂಬಲವಾಗಿ ವಿಶೇಷ ಯೋಜನೆಗಳು. ಗ್ರಾಮೀಣ ಜೀವನದ ಅಭಿವೃದ್ಧಿಗೆ, ಕೈವೃತ್ತಿ ಕಾರ್ಮಿಕರಿಗೆ ಮತ್ತು ಸೂಕ್ಷ್ಮ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳು. ಅಲ್ಪ ಆದಾಯ ವರ್ಗಗಳ ಅಭ್ಯುದಯವೇ ಉದ್ದೇಶವಾಗಿ ಸೂಕ್ಷ್ಮ ವ್ಯವಸಾಯ ಮತ್ತು ಗೃಹ ಸಾಲಗಳು. ವೃದ್ಧರ ಸಂತೋಷಕರ ಜೀವನಕ್ಕೆ ಬೆಂಬಲವಾಗಿ ಠೇವಣಿಗಳ ಮೇಲೆ ಅತಿ ಹೆಚ್ಚು ಬಡ್ಡಿ ದರಗಳು. ಸಾಮಾಜಿಕ ಬಾಧ್ಯತೆಯಲ್ಲಿ ಮುಂಚೂಣಿಯಾಗಿ ಆಂಬುಲೆನ್ಸ್ಗಳು, ಶಾಲಾ ಬಸ್ಸುಗಳು, ನೀರು ಫಿಲ್ಟರ್ಗಳು ನಿರಂತರ ಸೇವೆ ನೀಡುತ್ತಾ 25 ವರ್ಷಗಳನ್ನು ಪೂರೈಸಿಕೊಂಡು 1000 ಕೋಟಿಗಳ ವ್ಯಾಪಾರ ಗುರಿಯನ್ನು ತಲುಪುತ್ತಿರುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್. ಖಾತೆದಾರರು ಮತ್ತು ಶ್ರೇಯಾಭಿಲಾಷಿಗಳಿಗೆ ಕೆಬಿಎಸ್ ಬ್ಯಾಂಕ್ ಅವರ ರಜತೋತ್ಸವದ ಶುಭ